ವೀರಭದ್ರಾಚಾರ್ಯ ಅಂತ ಅಗಸಳ್ಳಿ ಗ್ರಾಮದ ಇರೋದು ನಾವು. ನಾನು ಇತ್ತಕ್ಕಿ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು. ನಮ್ಮ ನೆಚ್ಚಿನ ಶಾಸಕರಾದ ಶರತ್ ಬಚ್ಚೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ, ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಮಂತ್ರಿ ಆಗಬೇಕಂತ ನಮಗೆ ಆಸೆ ಇದೆ. ಹಾಗೂ ನಮ್ಮೂರಿನ ತುಂಬ ಅಭಿವೃದ್ಧಿಗೆ ತುಂಬ ಸಹಾಯ ಮಾಡಿದ್ದಾರೆ. ಹೈಮ್ಯಾಸ್ ಲೈಟ್ ಆಗ್ಬೋದು, ಒಳ ಚರಂಡಿ ಆಗ್ಬೋದು, ಹಾಗೂ ವಾಟರ್ ಫಿಲ್ಟರ್ ಆಗ್ಬೋದು. ಹಾಗೂ ಅದಕ್ಕಿಂತ ಹೆಚ್ಚಾಗಿ ನಮಗೆ ನಮ್ಮ ಕಾಲೋನಿಯ ಎಲ್ಲ ಬಂಧುಗಳು ಬಂದು ನಮಗೆ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಬೇಕು ಅಂದಾಗ ವಿತಿನ್ 1 ಮಂತಲ್ಲಿ ನಮಗೆ ಮಾಡಿಸ್ಕೊಟ್ಟಿದ್ದಾರೆ. ಹೀಗಾಗಿ ನಾವು ನಮ್ಮ ಊರಿನ ಇನ್ನೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಬೇಕು. ಇನ್ನು ನಾವು ಶಾಸ್ತ್ರ ಹೇಳಿದ್ದೀರಿ, ಇನ್ನು ರೋಡ್ ಆಗ್ಬೋದು, ಮತ್ತು ಸ್ಮಶಾನ ಆಗ್ಬೋದು. ಮತ್ತು ಇನ್ನೂ ಹೆಚ್ಚಾಗಿ ನಮಗೆ ಫ್ರೀ ಸೈಟ್ ಕೊಟ್ಟಿದ್ದಾರೆ, 600 ಸೈಟ್ ಕೊಟ್ಟಿದ್ದಾರೆ ನಮ್ಮ ಪಂಚಾಯತಿಗೆ. ಹಂಗಾಗಿ ಎಲ್ಲ ಒಂದು ಗ್ರಾಮ ಸಭೆ ಮಾಡಿ ಪಂಚಾಯತಿಯಿಂದ ಎಲ್ಲರಿಗೂ ಅವ್ರ ಮುಖಾಂತರ ತಲುಪುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ. ಹಾಗೂ ಇನ್ನೂ ಹೆಚ್ಚಿನ ಹೇಳುವಂದರೆ ಅವ್ರಿಗೆ ಇನ್ನೂ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಇನ್ನೂ ಜನಗಳಿಗೆ ಸಹಾಯ ಮಾಡೋ ಶಕ್ತಿ ಕೊಡಲಿ ಅಂತ ನಾವು ತಿಳ್ಕೊಳ್ತೀವಿ. ಬಚ್ಚೇಗೌಡರು ಈ ತಾಲೂಕಿನ ಶ್ರೀಮಂತ ನಾಯಕರು. ಇವತ್ತು ಈ ತಾಲೂಕಲ್ಲಿ ಏನಾದರೂ ಅಭಿವೃದ್ಧಿ ಕಂಡಿದೆ ಅಂದರೆ ಅವರ ತಂದೆಯವರು ಮಾಡತಕ್ಕಂಥ ಕೆಲಸ ಕಾರ್ಯಗಳು ಮತ್ತು ಈಗ ಅವರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು. ಇವತ್ತು ಇಡೀ ಯುವಕರ ಆಶಾಕಿರಣ ನಮ್ಮ ಶರತ್ ಬಚ್ಚೇಗೌಡರು. ಇವತ್ತು ಇಡೀ ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಪರ್ವ ನಡೀತಾ ಇದೆ. ಏನೇ ಒಂದು ಕೆಲಸ ಆಗಬೇಕಾದ್ರೂ ಇವತ್ತು ಜನಕ್ಕೆ ಸ್ಪಂದಿಸಿ ಜನಗಳ ಹತ್ರ ಹೋಗಿ ಅವರು ಇವತ್ತು ಒಂದು ಮನೆ ಕೊಡೋದಾಗಿರ್ಬೋದು, ಮತ್ತು ಇನ್ನೂ ಏನೋ ಅವ್ರಿಗೆ ಇದು ಒಂದು ಶಾಶ್ವತವಾದ ಕಾರ್ಯಕ್ರಮಗಳು ಸುಮಾರು. ಇವತ್ತು ಹೇಳ್ಬೇಕು ಅಂದರೆ ಮೊನ್ನೆನೇ CMನೆಲ್ಲ ಕರೆಸಿ ಸುಮಾರು ಒಂದು 600ರಿಂದ 700 ಕೋಟಿ ಅಭಿವೃದ್ಧಿ ಕೆರೆಗಳಿಗೆ ನೀರು ತುಂಬಿಸೋದಿರ್ಬೋದು, ಫ್ಲೈಓವರ್ಸ್ ಇರ್ಬೋದು, ಈ ಥರ ಬ್ರಿಡ್ಜ್ಗಳು ಅವೆಲ್ಲ ಹೊಸಕೋಟೆಗೆ ಕಾವೇರಿ ನೀರು ತತ್ತೀನಿ ಅಂತ ಹೇಳಿದ್ದಾರೆ, ಅದು ತರ್ತಾರೆ. ಮತ್ತು ಹಾಗೆ ಈಗ ಮೆಟ್ರೋನು ತತ್ತೀನಿ ಅಂತ ಹೇಳ್ಬಿಟ್ಟು ಅವರ ದೂರದೃಷ್ಟಿ ಇದೆ, ಮೆಟ್ರೋನು ತಗೊಂಬರ್ತಾರೆ. ಈ ಥರ ಒಂದು ದೂರದೃಷ್ಟಿ ಇರಬೇಕು. ಇಂಥ ನಾಯಕನ ನಾವು ಇವತ್ತು ಆಯ್ಕೆ ಮಾಡಿದಾಗ ಇಡೀ ತಾಲೂಕು ಸಂತಸವಾಗಿದೆ. ಯಾಕಂದರೆ ಅಂಥ ಒಬ್ಬ ತಾಲೂಕಿನಲ್ಲಿ ಇವತ್ತು ಇಂಥ ನಾಯಕರಿದ್ರೇ ಯಾರು ನಾವು ಮುಂದೆ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ. ಆ ರೀತಿ ಇವತ್ತು ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಅಷ್ಟೇ ಬಚ್ಚೇಗೌಡರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿದ್ದರೆ, ಮತ್ತು ಈಗ ಶರತ್ ಬಚ್ಚೇಗೌಡರು ಮಾಡ್ತಕ್ಕಂಥ ಕೆಲಸಗಳೇ ಇರೋದು. ಇವತ್ತು ತಾವರೆಕೆರೆಯಲ್ಲಿ ಒಂದು ಹಾಸ್ಟೆಲ್ ಬಿಲ್ಡಿಂಗ್ ಇರ್ಬೋದು, ಪಂಚಾಯತಿ ಬಿಲ್ಡಿಂಗ್ ಇರ್ಬೋದು, ಮತ್ತು ಹೈಸ್ಕೂಲ್ ಬಿಲ್ಡಿಂಗ್ ಇರ್ಬೋದು, ಇದೆಲ್ಲನೂ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಶ್ರೀ DN ಬಚ್ಚೇಗೌಡರು ಸೇರ್ತಕ್ಕಂಥದ್ದು. ಇವತ್ತು ಇಲ್ಲೇ ಹೈವೇ ರೋಡಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಮಕ್ಕಳಿಗೆ SC ST ಹಾಸ್ಟೆಲ್ ಆಗ್ಬೋದು, ಮತ್ತು OBC ಒಂದು ಹಾಸ್ಟೆಲ್ ಆಗ್ಬೋದು, ಆಮೇಲೆ ಹೈಸ್ಕೂಲ್ ಆಗ್ಬೋದು, ಒಂದು ಪಂಚಾಯತಿ ಬಿಲ್ಡಿಂಗ್ ಆಗ್ಬೋದು, ಪ್ರತಿಯೊಂದೂ ಶಾಶ್ವತವಾದ ಕಾರ್ಯಕ್ರಮ ಯಾರಾದರೂ ಮಾಡಿದ್ದಾರಂದರೆ ಸನ್ಮಾನ್ಯ ಶ್ರೀ DN ಬಚ್ಚೇಗೌಡರು. ಅವರ ಹಾದಿಯಲ್ಲೇ ಅವರ ಮಾರ್ಗದರ್ಶನದಂತೆಯೇ ಇವತ್ತು ಶರತ್ ಬಚ್ಚೇಗೌಡರು ಸಹ ಇವತ್ತು ತಾಲೂಕಿನ ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇದ್ದಾರೆ ತಾಲೂಕಿನ. ಇಂಥ ನಾಯಕರು ನಮಗೆ ಸಿಕ್ಕೋದು ಅಪರೂಪ. ಇವತ್ತು ಶರತ್ ಬಚ್ಚೇಗೌಡರು ಇವತ್ತು ಅವರ ದೂರದೃಷ್ಟಿ ಯಾವ ಥರ ಇದೆ ಅಂತಂದರೆ, ಇವತ್ತು ನೀವು ನೋಡಿರ್ಬೋದು, ಈ KR ಪುರಮಿಂದ ಕಾರಿಡಾರ್ ರಸ್ತೆ ಮಾಡಬೇಕು ಅಂತ ಶರತ್ ಬಚ್ಚೇಗೌಡರು ಇಬ್ಬರೂ ಮಾನ್ಯ ಕೇಂದ್ರ ಸಚಿವರನ್ನ ಭೇಟಿಯಾಗಿ ಅದನ್ನು ಒಂದು ಸ್ಯಾಂಕ್ಷನ್ ಮಾಡೋಕ್ಕೆ ಎಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತು ಹಾಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ಒಂದು ಡಿಪ್ಲೊಮಾ ಕಾಲೇಜ್ ಇರಲಿಲ್ಲ, ಆ ಡಿಪ್ಲೊಮಾ ಕಾಲೇಜ್ಗೂ ಒಂದು ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದಾರೆ. ಇವೆಲ್ಲ ಏನಂದರೆ ಶಾಶ್ವತವಾದ ಕೆಲಸ. ಅಧಿಕಾರ ಇವತ್ತು ಇರ್ತದೆ, ಅಧಿಕಾರ ನಾಳೆ ಹೋಗ್ತದೆ. ಇವತ್ತು ನಾವೆಲ್ಲೋ ಒಂದಷ್ಟೆಲ್ಲ ಕಾಂಕ್ರೀಟ್ ರಸ್ತೆ ಹಾಕ್ಬಿಟ್ಟು ಒಂದು ಯಾವುದೋ ಒಂದು ಚರಂಡಿ ಮಾಡಿಬಿಟ್ರೆ ಅದು ಇವತ್ತು ಇರ್ತದೆ, 3 ವರ್ಷಕ್ಕೆ ಅದು ಚರಂಡಿ ಕಿತ್ತೋಗ್ತದೆ, ಇಲ್ಲಾಂದರೆ ಟಾರ್ ರಸ್ತೆ ಹೋಗ್ತದೆ. ಬಟ್ ಆದರೆ ಒಂದು ಇವತ್ತು ಶಾಶ್ವತವಾದ ಒಂದು ಕೆಲಸ ಇವತ್ತು ಹೈಸ್ಕೂಲ್ ಬಿಲ್ಡಿಂಗ್ ಆಗ್ಬೋದು, ಇವತ್ತು ಹೇಳಿದ ನಾನು ಡಿಪ್ಲೊಮಾ ಕಾಲೇಜ್ ಆಗ್ಬೋದು, ಈ ಥರ ಬಿಲ್ಡಿಂಗ್ ಆಮೇಲೆ ಮತ್ತು ಇದು ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು APMC ಯಾರ್ಡ್ನು ಸಹ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದಾರೆ. ಈ ಥರ ಅಭಿವೃದ್ಧಿ ಪರ್ವದತ್ತ. ಮತ್ತು ಅವರ ದೂರದೃಷ್ಟಿ ಯಾವ ಥರ ಇದೆ ಅಂದರೆ, ಹೊಸಕೋಟೆಯಲ್ಲಿ ಟೋಟಲ್ ಕೇಬಲ್ ಅಳವಡಿಸ್ತಾ ಇದ್ದಾರೆ ಕರೆಂಟದು. ಇದಕ್ಕೆ ಇವೆಲ್ಲ ಹಿಂದೆಯಿಂದ ಮಾಡ್ಬೋದಾಗಿತ್ತು. 10 ವರ್ಷ ಹಿಂದೆ ಇದ್ದಂಥ MLAಗಳು ಯಾರೂ ಏನೂ ಮಾಡಿಲ್ಲ. ಏನಾದರೂ ಈ ತಾಲೂಕಲ್ಲಿ ಅಭಿವೃದ್ಧಿ ಆಗಿದರೆ ಸನ್ಮಾನ್ಯ ಶ್ರೀ DN ಬಚ್ಚೇಗೌಡರ ಕಾಲದಲ್ಲಿ ಹಾಗೂ ಈಗ ಶರತ್ ಬಚ್ಚೇಗೌಡರ ಕಾಲದಲ್ಲಿ ಅಭಿವೃದ್ಧಿ ಇದೆ. ನೀರಾವರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ. KC ವ್ಯಾಲ್ಯೂನು ಇವತ್ತು ನಮ್ಮ ಪಕ್ಕದ ಕೆರೆ ಅಂತರ್ಜಲ ಮಟ್ಟ 1500ಗೆ ಹೋಗಿತ್ತು, ಇವತ್ತು 600 ಅಡಿ. ಇವತ್ತು ಇಲ್ಲೇ ಪಕ್ಕದಲ್ಲಿ ನೆನೆ 600 ಅಡಿಗೆ ಫುಲ್ಲು 3 ಇಂಚ್ ನೀರು. ಇದು ಬರಬೇಕಾದ್ರೆ ಕಾರಣ ಯಾರು? ಶರತ್ ಬಚ್ಚೇಗೌಡರ ಒಂದು ದೂರದೃಷ್ಟಿಯಿಂದ ಇವತ್ತು ಆಗ್ತಾ ಇರ್ತಕ್ಕಂಥ ಕಾರ್ಯ. ಈ
ಇಡೀ ತಾಲೂಕಿನ ಜನತೆ, ಇಡೀ ರಾಜ್ಯದ ಜನತೆ ಅಂತ ಹೇಳ್ಬೋದು ನಾವು. ಇಡೀ ಜನ ಇವತ್ತು ಅಂಥ ಒಬ್ಬ ಧೀಮಂತ ನಾಯಕನ ನಮ್ಮ ತಾಲೂಕು ಕೊಟ್ಟಿದ್ದಾರೆ. ಈ ತಾಲೂಕಿನ ಜನ ಯಾವತ್ತೂ ಅವ್ರನ್ನ ಕೈ ಬಿಡಲ್ಲ ಅಂತ ನಂಬಿಕೆಯಿಂದ ಅವ್ರಿಗೆ ದೇವರು ಆಯುಸ್ಸು, ಆರೋಗ್ಯ, ಅಂತಸ್ತು ಕೊಟ್ಟು ಇನ್ನೂ 100 ವರ್ಷ ಇದ್ದು ಈ ತಾಲೂಕಿನ ಅಭಿವೃದ್ಧಿ ಪಡಿಸಲಿಕ್ಕೆ ದೇವರ ಒಂದು ಆಶೀರ್ವಾದ ಇರಲಿ. ಅದೇ ರೀತಿ ಈ ತಾಲೂಕಿನ ಜನನೂ ಕೂಡ ಅವ್ರ ಮೇಲೆ ವಿಶ್ವಾಸ ಇಟ್ಟು ಮುಂದೆ ಬರ್ತಕ್ಕಂಥ ಚುನಾವಣೆಯನ್ನು ಮತ್ತೆ ಅವರೇ ಗೆದ್ದು ಈ ರಾಜ್ಯದ ಒಂದು ಚುಕ್ಕಾಣಿ ಹಿಡಿಯುವಂಥ ಕೆಲಸ ಆಗಬೇಕಾಗಿದೆ. ಆ ಥರ ಅಭಿಮಾನವೂ ಇದೆ ಜನಕ್ಕೆ. ಆ ಒಂದು ನಿಟ್ಟಿನಲ್ಲಿ ಮುಂದೆ ಬರ್ತಕ್ಕಂಥ ಒಂದು ಯಾವುದೇ ಒಂದು ಈ ನೆಕ್ಸ್ಟು ಯಾವುದೇ ಬಂದಾಗ ಎಲೆಕ್ಷನ್ ಬಂದಾಗ ಮತ್ತೆ ಅವರು ಈ ಪುನರಾಯ್ಕೆ ಆಗಿ ಈ ರಾಜ್ಯದ ಚುಕ್ಕಾಣಿ ಹಿಡಿಬೇಕು. ಅವರು ಮಂತ್ರಿ ಅಲ್ಲ, ಮಂತ್ರಿ ಆಗೇ ಆಗ್ತಾರೆ ಬಿಡಿ. ಈಗ ಇನ್ನೊಂದು 6 ತಿಂಗಳು ವರ್ಷಕ್ಕೆ ರೀಸಫಲ್ ಆದರೆ ಮಂತ್ರಿನೂ ಆಗ್ತಾರೆ, ಈ ರಾಜ್ಯದ ಮಂತ್ರಿನೂ ಆಗ್ತಾರೆ. ಈ ಮಂತ್ರಿ ಆಗಿದ್ದಾದಮೇಲೆ ಮತ್ತೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರಿಗೆ ಈ ರಾಜ್ಯದ ಚುಕ್ಕಾಣಿ ಹಿಡಿಯತಕ್ಕಂಥ ಯೋಗನೂ ಇದೆ. ಜನನೂ ಆ ರೀತಿ ಅವ್ರ ಮೇಲೆ ಸ್ಪಂದಿಸ್ತಾ ಇದ್ದಾರೆ. ಆ ರೀತಿ ಅವ್ರಿಗಿನ್ನೂ ದೇವರು ಆಯುಸ್ಸು, ಆರೋಗ್ಯ ಕೊಟ್ಟು ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು 100 ವರ್ಷ ಬಾಳಲಿ ಅಂತ ಹೇಳ್ಬಿಟ್ಟು ಈ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಕೊಡ್ತಾ ಇದ್ದೀವಿ. ನಮ್ಮ ಶರತ್ ಬಚ್ಚೇಗೌಡರು ಜಾತ್ಯತೀತ ನಾಯಕರು, ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. 3ನೇ ಹಂತದ ಶರತ್ ಬಚ್ಚೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳ ಪರವಾಗಿ ಗಣಿಗನಹಳ್ಳಿ ಕುಟುಂಬದ ವಿಚಾರವಾಗಿ ನಾವು ಹೆಚ್ಚಾಗಿ ಏನು ಹೇಳಕ್ಕೆ ಆಗಲ್ಲ. ನಮ್ಮ ರಾಜಶೇಖರ್ ಅವರು ಎಲ್ಲ ವಿಷಯಗಳಿದೆ. ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಶತಪ್ರಯತ್ನವನ್ನು ಮಾಡಿ ಕನ್ಬೇರೇಗೌಡರಾಗಲಿ, ಶ್ರೀಮಂತ ಬಚ್ಚೇಗೌಡರಾಗಲಿ ಈ ಕುಟುಂಬ ನಿಂತು ತಾಲೂಕಿನ ಅಭಿವೃದ್ಧಿಗೆ ಇವತ್ತೆಲ್ಲ ಅವತ್ತಿಂದ ಅವರು ಕೈಲಿ ಮೀರಿ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮೆಲ್ಲರ ಆಸೆ ಒಂದೇ ಇರೋದು, ನಮ್ಮ ಮಾನ್ಯ ಸಚಿವರಾದ ಶರತ್ ಬಚ್ಚೇಗೌಡರು ಯುವ ನಾಯಕರು ರಾಜ್ಯಾದ್ಯಂತ ಒಳ್ಳೆಯ ಹೆಸರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ರಾಜಶೇಖರ್ ಹೇಳೋ ಥರ ಒಂದು ಸಾರಿ CM ಆಗಿ ನೋಡುವ ಆಸೆ ಎಲ್ಲರಿಗೂ ಇದೆ. ಅದೊಂದು ಸಾರಿ ಆದರೆ ನಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಸತತವಾಗಿ ಅವರು. ರಾಜಕಾರಣಿ ಯುವ ನಾಯಕರು ನಮ್ಮ ಶಾಸಕರಾದಂಥ ಶರತ್ ಬಚ್ಚೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.